ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮದುವೆಗೆ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 4-5 ಡೇಸ್ ಊರಲ್ಲೇ ಇರ್ತೀವಿ. ಅದಕ್ಕೋಸ್ಕರ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಇದ್ದಾಗಿಂದ ಬಟ್ಟೆನೆಲ್ಲ ಹರ್ಕೊಂಡು ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದು. ನಂದು ಪ್ಯಾಕಿಂಗ್ ಎಲ್ಲ ಮುಗ್ದಿದ್ದು ಮಧ್ಯಾಹ್ನ ಆಗೋಯ್ತು. ಇನ್ನು ಮದುವೆ ಬಂದು ನಮ್ಮ ಮನೆಯವರ ಚಿಕ್ಕಮ್ಮನ ಮಗಂದು ನನಗೆ ಮೈದನ ಆಗಬೇಕು. ನಾನು ಎಂಗೇಜ್ಮೆಂಟ್ ವೀಡಿಯೋನೆಲ್ಲ ಹಾಕಿದ್ದೆ ಮುಂಚೆನೇ, ಎಂಗೇಜ್ಮೆಂಟ್ ಆದಾಗ. ಇವಾಗ ಮದುವೆ ಮೇ 10ಗೆ. ಇನ್ನು ನಾಳೆ ಹೋಗ್ಬೇಕು ಅಂದರೆ ಇವತ್ತು ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ನಾನು ಬ್ಲೌಸು ಸ್ಟಿಚಿಂಗಿಗೆ ಕೊಟ್ಟಿದ್ದೇ ಲೇಟ್ ಆಯಿತು. ನನ್ನ ಫ್ರೆಂಡ್ ಅಲ್ವಾ, ಬೇಗ ಸ್ಟಿಚ್ ಮಾಡಿಕೊಟ್ರು ಒಂದು 2 ಡೇಸ್ಗೆ. ಇದನ್ನು ಮಧ್ಯಾಹ್ನ ಇಸ್ಕೊಂಡು ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸ್ನ ಮೊದಲೇ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ತಂದಿದ್ದೆ ಒಂದು ಪ್ಯಾಕೆಟು. ಅದನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಹಾಕಬೇಕು. ಇದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅದನ್ನೇ ಬೇಗ ಫಿನಿಷ್ ಮಾಡೋಣ ಅಂತ. ಇದಲ್ದಲೇ ನನಗೆ ಇನ್ನೂ ಬೇರೆ ಬೇರೆ ಕೆಲಸಗಳಿತ್ತು. ಬೆಳಗ್ಗೆ ವಾರ್ಡ್ರೋಬಿಂದ ಬಟ್ಟೆ ಎತ್ತಿಟ್ಟಿದ್ದು, ಇನ್ನೂ ಬಟ್ಟೆ ಜೋಡಿಸ್ಕೊಂಡಿರಲಿಲ್ಲ. ಅರ್ಧ ಪ್ಯಾಕಿಂಗ್ ಆಗಿತ್ತು, ಇನ್ನೂ ಪ್ಯಾಕಿಂಗ್ ಮಾಡೋದಿತ್ತು. ಇನ್ನೊಂದು ಸ್ವಲ್ಪ ನನಗೆ ಬ್ಯಾಂಗಲ್ ಮಾಡ್ಕೊಳ್ತಾ ಇದ್ದೆ ನಾನೇ. ಅದಿದೆ ಮಾಡೋದು, ಅದು ಅರ್ಧ ಮುಗಿಸಿದ್ದೆ ನೆನ್ನೆನೇ. ಇನ್ನು ಅದೊಂದು ಸ್ವಲ್ಪ ಬಾಕಿ ಇದೆ, ಅದನ್ನು ಮಾಡಿ ಮುಗಿಸ್ಕೋಬೇಕು ಇವತ್ತೇ. ಅದು ಮಾಡಿ ಫಿನಿಷ್ ಆಯಿತು. ಇವಾಗ ಬ್ಯಾಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇದು ನೆನ್ನೆ ವಿಡಿಯೋ, ಇದೆ ಸ್ಟಾರ್ಟಿಂಗ್ ಮಾಡಿದ ವಿಡಿಯೋ ಮಾಡಿಟ್ಕೊಂಡಿದ್ದೆ ಅಷ್ಟೇ. ಇವತ್ತೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಸೈಡ್ ಬ್ಯಾಂಗಲ್, ದೊಡ್ಡ ಬ್ಯಾಂಗಲ್ 4 ಮಾಡಬೇಕಿತ್ತು, ಅದು ಮಾತ್ರ ಬ್ಯಾಲೆನ್ಸ್ ಇತ್ತು. ಇದು ಬಂದು ವೇಸ್ಟ್ ಥ್ರೆಡ್ಗಳು, ನಾವು ಕುಚ್ಕೊಡ್ತೀವಲ್ಲ ಆ ಥ್ರೆಡ್ಗಳು. ಎಲ್ಲ ಸ್ಯಾರಿಗೂ ಹಾಕಿ ನಮ್ಮನೇಲಿ 3-4 ಜನದ ಸ್ಯಾರಿ ನಾವೇ ಹಾಕೋದ್ರಿಂದ ಅದು ಥ್ರೆಡ್ಗಳು ಹಂಗೆ ನಮ್ಮ ಹತ್ರ ಉಳಿದಿರ್ತಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾಯಿರ್ತೇವೆ. ಮತ್ತು ನಾವು ಆ ಕಲರ್ ಸ್ಯಾರಿನೇ ತೊಗೊಳ್ಳಲ್ಲ. ಆ ಥ್ರೆಡ್ ಸುಮಾರು ದಿನದಿಂದ ಅದೆಲ್ಲ ಅಷ್ಟೇ ಥ್ರೆಡ್ಗಳಿತ್ತು. ಈ ಸಲ ಆ ಥರ ಥ್ರೆಡ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ವೇಸ್ಟ್ ಬ್ಯಾಂಗಲ್ ಬರುತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರ ಮನೆಗಾದರೂ ಹೋದಾಗ ಬ್ಯಾಂಗಲ್ಸ್ ಕೊಡೋದು, ಅಥವಾ ನಮ್ಮ ಮನೇಲೇ ತಂದು ಉಳಿದಿರೋದು ಒಂದು ಕವರ್ ತುಂಬ ಬ್ಯಾಲೆನ್ಸ್ ಇತ್ತು. ಇವಾಗ ನನ್ನ ಸೈಜ್ ನೋಡಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನೇ ನಾನು ಇಲ್ಲಿ ಬ್ಯಾಂಗಲ್ಗೆ ಸುತ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಗಮ್ ಬರುತ್ತೆ ಬಟ್ಟೆ ಗಂಟ್ಸೋದು, ಅದನ್ನು ಹಾಕ್ಕೊಳ್ಳೋದು ಅಷ್ಟೇ. ಇದು ಇವತ್ತು ಮಾಡ್ಕೊಂಡಿದ್ದು. ಮಾಮೂಲಿ ಬ್ಯಾಂಗಲ್ನೆಲ್ಲ ಅದು ಮಾಡಿಟ್ಟಿದ್ದೆ. ಅದಕ್ಕೆ ಈ ಥರ ಸ್ಟೋನ್ ಏನೂ ಹಾಕಿಲ್ಲ, ಪ್ಲೇನ್ ನಾನು ಯಾವ ಸ್ಯಾರಿ ಹಾಕೋತೀನಿ ಆ ಸ್ಯಾರಿ ಕಲರ್ 2 ಮಿಕ್ಸಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೈಡ್ ಎಡ್ಜಿಗೆ ಹಾಕ್ಕೊಳ್ಳೋ ಬ್ಯಾಂಗಲ್ಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ಎಷ್ಟು ಗಂಟೆ ಆಗಿದೆ ಅಂದರೆ 11:15 ಆಗಿದೆ. ಬೆಳಗ್ಗೆ ಬೇಗ ಊರಿಗೆ ಹೋಗೋಣ, ಒಂದು 8 o'clockಗೆ ಅಂದಿದ್ದಾರೆ. ಅದಕ್ಕೆ ಇವನ್ನೆಲ್ಲ ಇವಾಗಲೇ ಮಾಡಿ ಮುಗಿಸ್ಕೊಬಿಡೋಣ ಅಂತೇಳಿ ಫೈನಲಿ ನನ್ನ ಬ್ಯಾಂಗಲ್ಸ್ ರೆಡಿ ಆಯಿತು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ₹1 ಖರ್ಚಿಲ್ದಲೇ ಮಾಡ್ಕೊಂಡಿರೋ ಅಂಥ ಬ್ಯಾಂಗಲ್ ಇದನ್ನು ನೋಡಿ ಕಂಜೂಸ್ ಅಂತ ಮಾತ್ರ ತಿಳ್ಕೊಬೇಡಿ. ಬ್ಯಾಂಗಲ್ಸ್ ತಗೊಳ್ಳದೇ ಇರೋ ಅಷ್ಟು ಕಂಜೂಸ್ ಏನಲ್ಲ. ನನಗೆ ಈ ಥರ DIY ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ. ಇದೆಲ್ಲ ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು ಫಸ್ಟು. ನನಗೆ ತುಂಬ ಇಷ್ಟ ಇದೆಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ ನಾನು ಮಾಡ್ಕೋತೀನಿ ಅಷ್ಟೇ. ಇದು ನೆಕ್ಸ್ಟ್ ದಿನದ ಲಾಗೋ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವಾಗ ಊರಿಗೆ ಹೋಗಬೇಕು, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ 7 o'clockಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ದೆ, ಸ್ನಾನ ಪೂಜೆ ಎಲ್ಲ. ಇನ್ನು ನಮ್ಮ ಮನೆಯವರು ಇನ್ನೊಂದು 5 ಡೇಸ್ ಇರಲ್ವಲ್ಲ, ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು, ಟೈಲ್ಸ್ ಹಾಕೋರು. ಅವ್ರಿಗೆಲ್ಲ ಹೇಳ್ಬಿಟ್ಟು ಮತ್ತು ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಇದಿಷ್ಟು ನಂದು ಒಬ್ಳದೇ ಇರೋದು. ಇದಿಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದು ಅವ್ರದ್ದು ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ಇದು ನೆನ್ನೆ ಮಲ್ಲೇಶ್ವರಮಲ್ಲಿ ತೊಗೊಂಬಂದಿದ್ದು, ಮೊನ್ನೆ ಹೋಗಿದ್ನಲ್ಲ ಅವತ್ತು. ಇದು ಫುಲ್ ನನ್ನ ಬರ್ಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮುಗಿಸಿದ್ನಲ್ಲ, ಆನ್ ದ ವೇ ಆಂಜನೇಯ ಟೆಂಪಲ್ಗೆ ಹೋಗೋಣ. ಇನ್ನು ಊರಿಗೆ ಹೋದರೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗಿತ್ತು, ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಬಂದೆ. ಇನ್ನು ಊರಿಗೆ ಹೊರಡ್ತಿದ್ವಲ್ಲ, ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದರು. ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಆನ್ ದ ವೇ ತಿಂಡಿ ತಿಂದ್ಕೊಂಡು ಹೋಗಬೇಕು. ಇನ್ನು ಹೋಗ್ಬೇಕಾದ್ರಂತೂ ಯಾರ ಮನೆಗೆ ಹೋಗೋಣ ಅನ್ನೋದೇ ಕನ್ಫ್ಯೂಸು. ಇನ್ನು ಇವ್ರ ಚಿಕ್ಕಮ್ಮ ಮನೆಗೆ ಹೋಗೋದಾ ಅಥವಾ ನಮ್ಮೂರಿಗೆ ಹೋಗೋದಾ, ನಮ್ಮ ಅಮ್ಮನ ಮನೆಗೆ ಹೋಗೋದಾ ಅಂತ ಹೇಳ್ಬಿಟ್ಟು. ಆಮೇಲೆ ಲಾಸ್ಟಿಗೆ ನಮ್ಮ ಮಾವ ಇಲ್ಲಿಗೆ ಬರಬೇಡಿ, ಡೈರೆಕ್ಟ್ ಅಲ್ಲಿಗೆ ಹೋಗಿ ಅಂದರು.
ನಾವು ಆನ್ ದ ವೇ ಬರ್ಬೇಕಾದ್ರೆ ಹೋಟೆಲಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ. ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ, 1 ಗಂಟೆ ಆಗಿತ್ತು ಅಂತ ಡೈರೆಕ್ಟಾಗಿ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲಿ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹಾಸನಿಗೆ ಬಂದ್ವಿ. ನನ್ನ ಮಕ್ಕಳಿಗೆ ಇಲ್ಲೇ ಬಿಟ್ಟೋಗಿದ್ನಲ್ಲ, ಅವ್ರಿಗೇನು ಬಟ್ಟೆ ಪರ್ಚೇಸೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವನಿಗೆ ದೊಡ್ಡವನಿಗೆ ಪಂಚೆ ಶರ್ಟು ಬೇಕಿತ್ತು ನಾಳೆ ದಾರೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಳ್ಳೋಣ ಅಂತ ರಾಮರಾಜ್ ಶಾಪಿಗೆ ಹೋಗಿದ್ವಿ. ಇನ್ನು ನಮ್ಮನೆಯವ್ರ ಕಸಿನ್ಸ್ ಎಲ್ಲ ಇಲ್ಲೇ ಶಾಪ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರಿಗೆಲ್ಲರಿಗೂ ಒಂದೇ ಥರ ಶರ್ಟ್ ಬೇಕಿತ್ತು ದಾರೆಗೆ ಹಾಕ್ಕೊಳ್ಳೋಕ್ಕೆ, ಗ್ರೀನ್ ಶರ್ಟು ಮತ್ತು ಪಂಚೆ ಬೇಕಿತ್ತು ಅಂತ ಹೇಳಿ ತಗೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತು ಇಲ್ಲಿ ಒಂದೇ ಥರ ಸಿಗಲಿಲ್ಲ ಅಂಥೇಳಿ ಮತ್ತೆ ರಾಮರಾಜ್ ಶಾಪಿಗೆ ಹೋಗಿ ಅಲ್ಲೇ ಶಾಪ್ ಮಾಡಿಕೊಂಡು ಇನ್ನು ಅವರೆಲ್ಲ ಮನೆಗೆ ಹೋದರು. ನಾವು ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅವ್ರಿಗೆ ಸ್ಲಿಪ್ಪರ್ಸು ಅದೇನೋ ತೊಗೊಂಡಿರಲಿಲ್ಲ, ತಗೊಳ್ಳೋಣ ಅಂತ ಹೋಗಿದ್ವಿ. ನಮಗೆ ಬೆಳಗ್ಗೆಯಿಂದ ಜರ್ನಿ ಮಾಡಿ ಮತ್ತೆ ಇಲ್ಲಿ ಓಡಾಡಿ ಸುಸ್ತಾಗೋಗಿತ್ತು. ಇದನ್ನೆಲ್ಲ ನಾವು ಶಾಪ್ ಮಾಡೋ ಹೊತ್ತಿಗೆ 9 ಗಂಟೆ ಟೈಮ್, 9 ಗಂಟೆ ಆಗೋಗಿತ್ತು. ಇಲ್ಲಿ ನಾನು ಒಂದು ಸ್ವಲ್ಪ ನೋಡ್ತಾ ಇದ್ದೆ. ಇದು ನನ್ನ ಸ್ಯಾರಿ ಮ್ಯಾಚಿಂಗ್ ಆಗ್ತಿತ್ತು, ಅದಕ್ಕೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಇದನ್ನು ಮುಗಿಸ್ಕೊಂಡು ಇನ್ನು ಅವ್ರಿಗೊಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಅವನಿಗೆ ಪಂಚೆ ಶರ್ಟು ಮಾತ್ರ ರಾಮರಾಜಲ್ಲಿ ತಗೊಂಡಿದ್ದು, ಇನ್ನು ಟೀ ಶರ್ಟ್ಸ್ ಅವೆಲ್ಲ ಅಲ್ಲಿ ಸಿಗಲಿಲ್ಲ. ನಾನು ಲಾಸ್ಟ್ ಟೈಮ್ ಇವರಿಗೆ ಸೂಟ್ ತೊಗೊಂಡಿದ್ದೊಂದು ವೀಡಿಯೋ ಹಾಕಿದ್ನಲ್ಲ, ಕಿಡ್ಸಿನ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಇವ್ರಿಗೊಂದು ಸ್ವಲ್ಪ ಟೀ ಶರ್ಟು ಪ್ಯಾಂಟ್ಸು ಅವೆಲ್ಲ ತೊಗೊಂಡ್ವಿ. ನಮ್ಮದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಇವ್ರ ತಮ್ಮನ ಮನೆಗೆ ಹೋದ್ವಿ. ಇವ್ರದ್ದು ಹಾಸನಲ್ಲೇ ಇರೋದು. ಮೆಹಂದಿ ಎಲ್ಲ ಇಲ್ಲೇ ಹಾಕಿಸ್ಕೊಳ್ಳೋಣ ಬನ್ನಿ ಅಂತ ಫೋನ್ ಮಾಡಿದರು. ಅಲ್ಲೇ ಹಾಕಿಸ್ಕೊಳ್ಳೋಣ ಅಂತೇಳಿ ಹೋದ್ವಿ. ಅದೇ ಏನೇನೋ ಆಗೋಯ್ತು. ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಪಾರ್ಲರ್ ಅವ್ರನ್ನ ಕರೆಸಿದ್ರು. ಇವ್ರಿಗೆ ಹಾಕೋದು ನೋಡಿ ಬೇಡ, ನಾನು ನನ್ನ ತಂಗಿ ಹತ್ರನೇ ಹಾಕಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾವಿಬ್ಬರು ಸುಮ್ಮನೆ ಅದೇ. ಆಮೇಲೆ ಇವರೊಬ್ಬರು ಹಾಕಿಸ್ಕೊಂಡ್ರು ಅಷ್ಟೇ. ನನ್ನ ನೈಟ್ ಊಟಕ್ಕೆ ಅಂತೇಳಿ ಪೂರಿ ಸಾಗು ಮಾಡಿದರು. ನಮ್ಮದೆಲ್ಲ ಊಟ ಆಗೋಗಿತ್ತು. ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಅವರು ಕೆಳಗಡೆ ಅವ್ರ ಮಾವನ ಮಾತಾಡ್ಸ್ಕೊಬರ್ತೀನಿ ಅಂತ ಹೋದ್ರು, ಮೇಲೆ ಬರಲೇ ಇಲ್ಲ. ಆಮೇಲೆ ಲಾಸ್ಟಿಗೆ ಬಂದರು. ಥ್ಯಾಂಕ್ ಯು. ನಮ್ಮ ಮನೆಯವ್ರು ಟೈಮ್ ಆಗಿದೆಯಲ್ಲ ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತಂದಿದ್ರು. ಇನ್ನು ಇವ್ರ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದರು, ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಲಾಸ್ಟು 2-3 ಇಯರ್ಸಿಂದ ನನ್ನ ಮೈದಂದಿರೇ ಊರಲ್ಲಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಲಾಸ್ಟ್ ಇಯರ್ ಫುಲ್ ಅಂತೂ ನನ್ನ ಜೊತೆನೇ ಇದ್ದರು. ಎಲ್ಲ ಒಟ್ಟಿಗೆ ಹೊರ್ಗಡೆ ಹೋಗ್ಬಿಟ್ಟು ಮತ್ತು ಮನೇಲೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಬೆಳಗ್ಗೆಯಿಂದ ಮಿಸ್ ಮಾಡ್ಕೋತಾ ಇದ್ದೆ. ಇಲ್ಲಾಂದರೆ ನನ್ನ ತಂಗಿ ಕಟ್ ಮಾಡಿಸ್ತಾಳೆ. ಅವಳು ಯಾವಾಗಲೂ ಸರ್ಪ್ರೈಸಾಗಿ ಕೇಕ್ ತಂದು ಕಟ್ ಮಾಡಿಸ್ತಾ ಇದ್ಲು. ಈ ಸಲ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೆ. ಬೆಳಗ್ಗೆಯಿಂದ ನನ್ನ ಬರ್ಡೇ ಅಂತ ನಂಗೆ ಒಂಚೂರು ಫೀಲೇ ಇರಲಿಲ್ಲ. ಇವಾಗ ಇವರೆಲ್ಲ ಕಟ್ ಮಾಡಿಸಿದ್ಮೇಲೆ ನನ್ನ ಬರ್ಡೇ ಅನ್ನಿಸ್ತು. ನಕ್ಕು ಸಾಕಾಗೋಯ್ತು. ನೋಡಿ ಏನ್ ಅನ್ಕೊಂಡೆ ಗೊತ್ತಾ, ಒಂದ್ ನೈಟ್ ಹೊಡ್ತಾ ಬಂದಿದ್ಯೇನೋ ಅಂತ. ಇದು ಪೋಸ್ ಬೇಗ ತರ್ತೀನಿ. ಫೋಟೋ ಪೋಸ್, ಫೋಟೋ बर्थडे गर्ल जो खुद ही फोटो ले रही है। भूमि ऑलरेडी रेडी आ गए। जा चल चेती देखो ना, चेतू कैसे बैठा लीजिए आप लीजिए। हैप्पी बर्थडे टू यू, अमृता लो। हैप्पी बर्थडे टू यू। ओके बर्थडे सिलेक्शन टेक 2 चाप रख लो वो ऐसी वो चलना। बर्थडे सेलिब्रेशन टेक 2 Happy birthday to you. Happy birthday to you.
ಅದು ಹಾಡು ಹೇಳ್ತಾನಪ್ಪ ಕೇಳಿಸ್ತಿಲ್ಲ ಅಷ್ಟೇ ಮ್ಯೂಟ್ ಮಾಡ್ಕೊಂಡು ನನಗೆ ಫೀಲ್ ಆಯ್ತು ಅಟ್ಟಿವನ್ ಒಳಗೆ ಎಂಡಿಂಗ್ ಕೇಳಿಸ್ತು ನಿಮಗೆ ಖುಷಿಯಿಂದ ಬಾ तीन सौ छह तो आते को खिलाओ ऐसा खिलाओ कटाई तो मैं भेज दूंगी आपको इनके लिए पकड़ो अब फोटो फोटो बोलो हैप्पी बर्थडे ನನಗೂ ಅದೇ ಬೇಕು चेतो चेतो डे टू यू इतना देर में निकाल रहे हो तो चराग तेगिरी नंदो हाँ इधर देखो ये वाला मैं आना है 3 से आಯ್ತಲ್ಲ ಕ್ಯಾಮ್ರಾ बर्थडे टू यू इसका चल रहा है हैप्पी बर्थडे टू यू ಯಾರು ಚೆನ್ನಾಗಿದೆ ಅದನ್ನೇ ನೋಡಿ ಹಾಕೋದು ಆಗಸ್ಟ್ ನಂದು ಚೆನ್ನಾಗಿರೋ ಹಾಕಿ ಕೂಡ ಕಮೆಂಟ್ಸ್ ಎಲ್ಲ ಕೇಳಬೇಕು ಈಸಿ ಅಂತ ಕಳ್ಳನ್ ತರ ಏನ್ ಗೊತ್ತಾ ಇವತ್ತು ಬರ್ತಡೇ ಬ್ಲಾಗ್ ಅಲ್ಲಿ ಗಂಡ ಹುಡ್ಕೊಂಡೆಲ್ಲ ಇರ್ತಾನೆ ನಾಳೆ ನೋಡಿದ್ರೆ ಮದುವೆ ಬ್ಲಾಗ್ ಎಲ್ಲ ಡ್ರೀಮ್ ಆಗಿ ಹ್ಯಾಂಡ್ಸಮ್ ಆಗಿರ್ತಾನೆ ಟ್ರಾನ್ಸಿಷನ್ ವಿಡಿಯೋ ಗಂಡ ಇದ್ದಾಗ ಹೆಂಗಿರ್ತೀನಿ ಇಲ್ದಾಗ ಎರಡು ಕಾಣ್ಬೇಕು ಅದಕ್ಕೆ ಬೆಳಗ್ಗೆ कैमरामैन जल्दी फोकस करो फोकस करो चेतु फोकस चेतु चेतो फोकस अपॉइंटमेंट ಕೊಟ್ಟರೆ ಹೆಂಗೆ ಮತ್ತೆ ಈ ಫೋನ್ ಮಾಡಿ ಮಿಸ್ ಮಾಡಲ್ಲ ಒಂದೇ ಏನ್ ಚೇತೋ ಅವನ ಬರಸ್ಬೇಕಾಗಿತ್ತ ಬನ್ನ ನಾನು ಒಳ್ಳೆ ಕೊಟ್ಟೆ ನಿಮಗೆ जय 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 कोई वो भी ये हुआ था ये वो ट्रोल वाला ये पता हाथ में ट्रोल हुआ मटर वो आदमी हैप्पी बर्थडे बोलने के लिए 2000 लेते 2000 रुपीस लेते वो भी ओ इधर ऑडी जैसा है हाँ वो भी खराब गाना गाता है हैप्पी बर्थडे ನಿಮಗೆ ವಂದನೆ ಇವತ್ತು ನಮ್ಮ ಅಶ್ವಿನಿ ಅಕ್ಕ ಅವ್ರದ್ದು ಬರ್ತಡೇ ದೇವರವರಿಗೆ ಆಯುರ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈ ಆಕಾಶ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ सबको मोटिवेट करके बैंड लगाएंगे ನಾನು ಚೇತು ಹಾಕ್ತೀನಿ ಚೇತು ಬರ್ತಾರೆ ಇಲ್ಲಿ ಇಲ್ಲಿ ಆ ಮಾಡೋ वो गोभी का फेस ಚೇತು ಹೆಂಗ್ ಬಾ ನಾನು ಹಾಕ್ತೀನಿ ऐसा लेकर के खा लो ಆಕಾಶ್ ಸಾಂಗ್ ಹೇಳಿ ನಮಗೋಸ್ಕರ ಬಾ ಬಾ ಚೇತು ಚೇತು ಅಲ್ಲಿ ಆಡಲು ಇಲ್ಲಿ ಇವತ್ತು ಅಶ್ವಿನಿ ಅಕ್ಕ ಅವ್ರದ್ದು ಬರ್ತಡೇ ಅಶ್ವಿನಿ ಅಕ್ಕ ಅವ್ರದ್ದು ಬರ್ತಡೇ ಹಂಗಾರೆ ಹೆಂಗಾರ ಮಾಡಿ ಆಕಾಶನ ಟ್ರೋಲ್ ಮಾಡ್ಬೇಕು ಇದು ಟ್ರೋಲ್ ಆಗುತ್ತೆ हाँ वो गाना है ना इंस्टाದಲ್ಲಿ ಬಾರಿ ಆಗುತ್ತೆ ಚೇತು ಚೇತು ಚಿಯರ್ಸ್ आजा ಏನ್ ಗೊತ್ತಾ ನಾನು ಬ್ಯಾಚುಲರ್ಸ್ ಪಾರ್ಟಿಗೆ ಕ್ವಶನ್ ಎತ್ತಿದ್ದೆ ಏನಾಯ್ತು ಅಲ್ಲ ನಾನು ಮೊದಲ ಮೊಬೈಲ್ ನಾನು ರಿಪ್ಲೈ ಮಾಡಿದ್ರೆ ಹೌದಾ ಮದನ ಫೋನ್ ತಗೊಳ್ಳೋದಕ್ಕೆ सबला करता है ನಾವೇ ಗೊತ್ತಾ ಶರತ್ ಬೇಕು ಎಣ್ಣೆ ಬೇಕು ಅಣ್ಣ ಅದೆಲ್ಲ
ಹೊಸದು ಹಳೇದೇನು ಹೇಳು ಓಲ್ಡ್ ಸ್ಟೈಲ್ ಎಣ್ಣೆ ಹೊಡೆದು ನಾಗಿ ಇಂಟ್ರೆಸ್ಟ್ ಮಾಡಿ ಡ್ಯಾನ್ಸ್ ಮಾಡ್ಬೇಕು. ನಮ್ದು ಹಂಗಲ್ಲ. ಅದು 8:30 8 ಆಡ್ತಿದ್ದಂಗೆ ಲಿಕ್ವಿಡ್ ಒಳಗೆ ಹೋದಂಗೆ ಜಿಮ್ ಅಂತ ಅಲ್ಲಿ ಜಾಕಿ ಚಾನ್ ಡ್ಯಾನ್ಸ್ ಮಾಡಲ್ಲ, ಮೈಕಲ್ ಜಾಕ್ಸನ್ ಅಂತ ಹೇಳು. ಅದೇ ನೋಡಿದ್ಯಾ ಮೈಕಲ್ ಜಾಕ್ಸನ್ ಯಾರು ಎಣ್ಣೆ ಮಾಡಿ ನಿಂಗೆ ಅದೇ ಗೊತ್ತಾಗಿಲ್ಲ. ಮೈಕಲ್ ಜಾಕ್ಸನ್ ಅಲ್ಲ, ಜಾಕಿ ಚಾನ್ ಕುಡಿತಾನೆ. ನಾಳೆ ಎಷ್ಟೊತ್ತಿಗೆ ಬರುತ್ತೆ? ಬಾಯ್ ಅದ್ಕೆ ಬಾಯ್ ಬಾಯ್ ಬಾಯ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇಷ್ಟೋ ತನಕ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು. ಇನ್ನು ನಾಳೆಯಿಂದ ಮದುವೆ ಶುರು ಅಲ್ವಾ, ಮತ್ತು ಏನೇನೋ ವಿಷಯಗಳನ್ನ ಹಾಗೆ ಮಾತಾಡ್ಕೊಂಡು ಟೈಮು 11:20 ಆಗೋಗಿತ್ತು. ಅಷ್ಟೊತ್ತಿಗೆ ನನ್ನ ತಂಗಿ ಇವರೆಲ್ಲ ಮಲ್ಕೊಬಿಟ್ಟಿದ್ರು. ನಾನಿನ್ನೂ ಮೆಹಂದಿ ಹಾಕಿಸ್ಕೊಂಡಿರಲಿಲ್ಲ. ಇನ್ನು ಬೆಳಗ್ಗೆನೇ ಬೇಗ ಹೋಗಬೇಕು 8 ಗಂಟೆಗೆ ಅಂತ ಹೇಳಿದರು. ನಾವು ಹೋದಾಗ 12 ಗಂಟೆ. ನಾನು ಇನ್ನೂ ಸ್ಯಾರಿ ಪಿನ್ ಮಾಡ್ಕೊಂಡಿರಲಿಲ್ಲ. 2 ಸ್ಯಾರಿ ಪಿನ್ ಮಾಡಿಟ್ಟು ಆಮೇಲೆ ನಾವು ಹೋದ ತಕ್ಷಣ ದಡ ಬಡ ಅಂತಿದ್ವಲ್ಲ, ಅಷ್ಟೊತ್ತಿಗೆ ಎಲ್ಲ ಎದ್ದು ಕೂತ್ಕೊಂಡ್ರು. 12:30 ಆಗಿದೆ. ಇವಾಗ ನನಗೆ ಮೆಹಂದಿ ಹಾಕ್ಕೊಡ್ತಾ ಇದ್ದಾಳೆ. ನಾವು ಮುಂಚೆನೇ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫಸ್ಟು ಮದುವೆ ಮನೆಗೆ ಹೋಗಿ ಅಲ್ಲಿ ಹುಡುಗಂಗೆ ಒಂದು ಸ್ವಲ್ಪ ಮೆಹಂದಿ ಹಾಕಿ ಆಮೇಲೆ ನಾವೆಲ್ಲ ಹಾಸನಿಗೆ ಬಂದು ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಮೆಹಂದಿನ ಅಂತ. ಅದು ಏನೂ ಆಗಲಿಲ್ಲ, ಏನೇನೋ ಆಗೋಯ್ತು. ಇನ್ನೆಲ್ಲ ಅವರು ಶಾಪಿಂಗಿಗೆ ಅಂತ ಹೋದ್ವು, ನಾವು ಅಲ್ಲಿ ಇಲ್ಲಿ ಶಾಪಿಂಗ್ ಅಂತ ಹೋದ್ವಿ. ಎಲ್ಲ ರಾತ್ರಿ ಆಗೋಯ್ತು. ಇನ್ನು ನಾಳೆಯಿಂದ ಮದುವೆ ಶುರು. ಇನ್ನೊಂದು 4 ಡೇಸ್ ಫುಲ್ ಬ್ಯುಸಿ ಇರ್ತೀವಿ. ನಾಳೆ ದೇವ್ರೂಟ ಇರುತ್ತೆ ಮತ್ತು ಅರಿಶಿನ ಶಾಸ್ತ್ರನ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾಳೆ ಹೇಗೋಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.